नूरा 53 श्लोक। अहं हि पृष्टोस्य गुणान् भवद्भिः आचक्ष आत्मा भगमोऽत्र यावान्न नभः पतन्त्यात्मसमं पतत्रिणः तथा समं विष्णुगतिं विपश्चितः। अहं हि पृष्टः अस्य गुणान् भवद्भिः आचक्षे। ಅದು ಚಕ್ಷೆ ಅಂತ ಆಚಕ್ಷೆ ಅನ್ನೋದು ಬಿಡಿಸಿದಾಗ ಸಂಧಿ ಮಾಡಿದಾಗ ಆಚಕ್ಷ ಅಂತ ಆಗತ್ತೆ. ಆಚಕ್ಷೆ ಆತ್ಮಾವಗಮಃ ಅತ್ರ ಯಾವಾನ್ ನಭಃ ಪತಂತಿ ಆತ್ಮಸಮಂ ಪತತ್ರಿಣಃ ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ. ಈ ಪದ್ಯದ ತಾತ್ಪರ್ಯ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮಗೆ ಪ್ರಾಯ ಹೇಳಿದ್ದೀನಿ ಪಾಠಗಳಲ್ಲಿ. ಶೌನಕಾದಿ ಮಹರ್ಷಿಗಳು ಭಗವಂತನ ಬಗ್ಗೆ ನಮಗೆ ತಿಳಿಸಿಕೊಡಿ ಎಂಬುದಾಗಿ ಸೂತ ಪುರಾಣಿಕರಲ್ಲಿ ಪ್ರಾರ್ಥನೆ ಮಾಡಿದಾಗ ಪುರಾಣ ಪ್ರವರ್ತಕರಾಗಿರ್ತಕ್ಕಂಥ ಸೂತ ಪುರಾಣಿಕರು ಭಗವಂತನ ಗುಣಗಳನ್ನ ಅವನ ಮಹತ್ವಗಳನ್ನು ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಅದಕ್ಕಿಂತ ಮೊದಲಿಗೆ ಅವರು ಹೇಳ್ತಾ ಇರತಕ್ಕಂಥ ಮಾತು, ದೇವರ ಬಗ್ಗೆ ತಿಳಿಬೇಕು ಅನ್ನೋ ಅಪೇಕ್ಷೆಯಿಂದ ನೀವು ಕೇಳಿದ್ದೀರಾ, ಪ್ರಶ್ನೆ ಮಾಡಿದ್ದೀರಾ. ನಾನು ನಿಮ್ಮ ಪ್ರಶ್ನೆಗೆ ಅನುಗುಣವಾಗಿ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಭಗವಂತನ ಮಹತ್ವವನ್ನ, ಭಗವಂತನ ಗುಣಗಳನ್ನ ಹೇಳ್ತಾ ಹೋಗ್ತೀನಿ. ಆದರೆ ನನಗೆಷ್ಟು ತಿಳಿದದು ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಹೊರತು ದೇವರಲ್ಲಿ ಇದ್ದದ್ದೆಲ್ಲವನ್ನು, ದೇವರಿಗೆ ಇರತಕ್ಕಂಥ ಸಾಮರ್ಥ್ಯ, ಅವನ ಗುಣಪರಿಪೂರ್ಣತೆ ಎಲ್ಲವನ್ನೂ ನನಗೆ ತಿಳಿಸಿಕೊಡ್ಲಿಕ್ಕೆ ಆಗೋದಿಲ್ಲ. ನನಗೆಷ್ಟು ಗೊತ್ತಾಗತ್ತೋ ಅಷ್ಟನ್ನು ಮಾತ್ರ ಹೇಳಬಹುದು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ನಭಪತಂತಿ ಆತ್ಮಸಮಂ ಪತತ್ರಿಣಃ. ಪತತ್ರಿಗಳು ಅಂದ್ರೆ ಪಕ್ಷಿಗಳು ಅಂತ ಅರ್ಥ. ಪಕ್ಷಿಗಳು ಆಕಾಶಕ್ಕೆ ಹಾರ್ತಾವೆ. ಒಂದು ಕೋಳಿಯೂ ಹಾರತ್ತೆ, ಒಂದು ಪಾರಿವಾಳವೂ ಹಾರತ್ತೆ, ಒಂದು ಗಿಡುಗವೂ ಹಾರತ್ತೆ. ಎಲ್ಲವೂ ಒಂದೇ ಸಮಾನ ಹಾರ್ಲಿಕ್ಕೆ ಸಾಧ್ಯವಾ? ಒಂದು 5 ಮೀಟರ್ ಹಾರಿದ್ರೆ ಇನ್ನೊಂದು 20 ಮೀಟರ್ ಹಾರತ್ತೆ, ಮತ್ತೊಂದು ಯಾವುದೋ 50 ಮೀಟರ್ ಹಾರತ್ತೆ, ಮತ್ತೊಂದು 1000 ಮೀಟರ್ ಹಾರತ್ತೆ. ಅಂತೂ ಎಲ್ಲಾ ಪಕ್ಷಿಗಳಿಗೂ ರೆಕ್ಕೆ ಇದೆ. ಅವುಗಳ ದೇಹ ರಚನೆ, 2 ಕಾಲು, ರೆಕ್ಕೆ, ಕೊಕ್ಕು, ಆಹಾರ ಸ್ವೀಕಾರ ಮಾಡ್ತಕ್ಕಂಥ ಕ್ರಮ, ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಕ್ರಮ ಎಲ್ಲ ಒಂದೇ ತರ. ಅದಕ್ಕೆ ಒಂದು ಜಾತಿ, ಅವೆಲ್ಲ ಪಕ್ಷಿ ಜಾತಿ ಅಂತ. ಪಕ್ಷಿ ಜಾತಿಯಲ್ಲಿ ಇರತಕ್ಕಂತ ಅನೇಕ ಪಕ್ಷಿಗಳು ಆಕಾಶಕ್ಕೆ ಹಾರುವ ಸಾಮರ್ಥ್ಯ ಇದೆ. ಇದ್ದರೂ ಕೂಡ ಎಲ್ಲವೂ ಕೂಡ ಸಮಾನವಾಗಿ ಹಾರ್ಲಿಕ್ಕಾಗತ್ತಾ? ಇಲ್ಲ. ಹಾಗೆ ಭಗವತ್ ತತ್ವಜ್ಞಾನವನ್ನ ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ಭಗವಂತನ ಬಗ್ಗೆ ಹೇಳ್ತೇವೆ. ಹೇಳಲಿಕ್ಕೋಸ್ಕರವಾಗಿಯೇ ದೇವರನ್ನ ತಿಳ್ಕೊಳ್ಳೋದು, ದೇವರ ಬಗ್ಗೆ ತಿಳ್ಕೊಳ್ಳೋದು. ಆದ್ರೆ ಎಷ್ಟು ಹೇಳ್ತೇವೆ ಅಂದ್ರೆ ಆತ್ಮಸಮಂ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಹೇಳ್ತೇವೆ. ತಥಾ ಸಮಂ ವಿಷ್ಣುಗತಿ ವಿಪಶ್ಚಿತ. ವಿಪಶ್ಚಿತ ಅಂದ್ರೆ ಜ್ಞಾನಿಗಳು. ಜ್ಞಾನಿಗಳು ಹಾಗೆ ದೇವರ ಬಗ್ಗೆ ಎಷ್ಟು ಹೇಳಲಿಕ್ಕೆ ಸಾಧ್ಯ ಅಂದ್ರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಅವರವರ ಸಾಮರ್ಥ್ಯಕ್ಕೆ, ಅವರವರ ತಿಳುವಳಿಕೆಗೆ ಅನುಗುಣವಾಗಿ ಹೇಳಬಹುದು ಹೊರತು ದೇವರ ಬಗ್ಗೆ ಪೂರ್ತಿ ಹೇಳ್ತೀವಿ ಇದ್ರಲ್ಲಿ ಯಾರಿಗೂ ಸಾಧ್ಯವಿಲ್ಲ ಅನ್ನುವಂಥದ್ದು ಸೂತ ಪುರಾಣಿಕರು ಆಡ್ತಕ್ಕಂಥ ಮಾತು. ಇದು ಬ್ರಹ್ಮೋಪದೇಶ ಪ್ರಕರಣ. ಬ್ರಹ್ಮನ ಬಗ್ಗೆ ನಮಗೆ ಉಪದೇಶ ಮಾಡ್ತಿದ್ದಾರೆ. ಬ್ರಹ್ಮ ಅಂದ್ರೆ ಏನು? ಅವನು ಅಚಿಂತ್ಯದ್ಭುತವಾದ ಶಕ್ತಿ, ಅನಂತ ಕಲ್ಯಾಣ ಗುಣಪರಿಪೂರ್ಣ. ಹಾಗಾಗಿ ಅವನು ಪೂರ್ತಿ ತಿಳ್ಕೊಳ್ತೇವೆ? ಸಾಧ್ಯನೇ ಇಲ್ಲ. ಆ ಪೂರ್ತಿ ತಿಳ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ಮೇಲೆ ಯಾವುದು ಅಸಾಧ್ಯವೋ ಆ ಪ್ರಯತ್ನ ಮಾಡಬಾರದು, ಬಿಟ್ಟು ಬಿಡೋಣ. ದೇವರ ಬಗ್ಗೆ ವಿಚಾರವೇ ಬೇಡ. ಓಂ ಓಂ ಅಥಾದೋ ಬ್ರಹ್ಮ ಜಿಜ್ಞಾಸ ಓಂ ಅಂದ ಬ್ರಹ್ಮಸೂತ್ರ ಹೇಳುತ್ತೆ. ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ. ತಿಳ್ಕೊಳ್ಲಿಕ್ಕೆ ಆಗೋಲ್ಲ ಅಂದ್ಮೇಲೆ ಯಾಕೆ ಪ್ರಯತ್ನ ಮಾಡಬೇಕು? ಹಾಗಾಗಿ ದೇವರ ಬಗ್ಗೆ ತಿಳಿಯುವ ಪ್ರಯತ್ನವೇ ಬೇಡ, ಬೇಡವೇ ಬೇಡ ಅಂತ ಸುಮ್ಮನೆ ಕೈ ಕಟ್ಟಿ ಕೂರುವಂತೆ ಇಲ್ಲ, ಬಿಟ್ಟು ಬಿಡುವಂತೆ ಇಲ್ಲ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ, ನಮ್ಮ ಯೋಗ್ಯತೆ ಪರಿಪೂರ್ಣವಾಗುವಷ್ಟು ದೇವರನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಎಲ್ಲರಿಗೂ ಇದ್ದೇ ಇದೆ. ಈಗ ಪಾರಿವಾಳದ ರೆಕ್ಕೆಗೆ ಅನುಗುಣವಾಗಿ ಹಾರತ್ತೆ. ಅದಕ್ಕೆ ಏನ್ ಕೆಲಸ ಆಗ್ಬೇಕೋ ಆ ಕೆಲಸ ಆಗತ್ತೆ. ಅದು ಆಹಾರ ಪಡೆಯೋದು, ಅಥವಾ ತನ್ನನ್ನ ತಾನು ಕಾಪಾಡಿಕೊಳ್ಳೋದು, ವಿಶ್ರಾಂತಿ ಪಡಲಿಕ್ಕೆ ಬೇಕಾದಂತ ಜಾಗ ಹುಡುಕೋದು, ಇದೆಲ್ಲವೂ ಕೂಡ ಮಾಡ್ಕೊಳ್ಲಿಕ್ಕೆ ಆಗತ್ತೋ ಇಲ್ವೋ? ಅಂತೂ ಅದರ ಜೀವನಕ್ಕೆ ಏನ್ ಬೇಕು ಅಷ್ಟನ್ನ ಆ ಪಾರಿವಾಳ ತನ್ನ ರೆಕ್ಕೆಯಿಂದ ಮಾಡ್ಕೊಳ್ಳುತ್ತೆ. ಕೋಳಿ ಅದು ಇನ್ನೂ ಕಡಿಮೆ ಹಾರಿದ್ರು ಕೂಡ ಅಷ್ಟು ಹಾರೋದ್ರಿಂದ ಏನೇನಾಗ್ಬೇಕು ಅದೆಲ್ಲ ಮಾಡ್ಕೊಳ್ಲಿಕ್ಕೆ ಆಗತ್ತೆ. ಹಾಗೆ ನಾವುಗಳು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ಮೋಕ್ಷ ಸುಖವನ್ನ ಪಡಿಬಹುದು, ಯಾವಾಗ ಮೋಕ್ಷಕ್ಕೆ ಹೋಗ್ಬೋದು ಅಷ್ಟು ಸಾಧನೆಯನ್ನ ಮಾಡ್ಕೊಳ್ಲಿಕ್ಕೆ ಆಗತ್ತೆ ದೇವರನ್ನ ತಿಳಿಯುವ ಪ್ರಯತ್ನ ಮಾಡೋದ್ರಿಂದ. ಹಾಗಾಗಿ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ದೇವರನ್ನ ತಿಳಿಯುವ ಪ್ರಯತ್ನ ಮಾಡ್ಲೇಬೇಕು. ತಿಳಿಲಿಕ್ಕೆ ಆಗೋದೇ ಇಲ್ಲ ಅಂತ ಪೂರ್ತಿ ಬಿಟ್ಟು ಕೂರೋದಲ್ಲ, ಪೂರ್ತಿ ನಾಸ್ತಿಕರಾಗಿದ್ದು ಬಿಡುವಂಥದ್ದಲ್ಲ. ಆ ಭಗವದ್ ಭಕ್ತಿಯ ಮಾರ್ಗದಲ್ಲಿ, ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡತಕ್ಕಂಥ ಮಾರ್ಗದಲ್ಲಿ ನಿರಂತರವಾಗಿ ಇರಬೇಕು. ಆದರೆ ಇದ್ದ ಮಾತ್ರಕ್ಕೆ ನಮ್ಗೆ ಅಹಂಕಾರ ಬಂದು ಬಿಡಬಾರದು. ಎಷ್ಟೇ ತಿಳಿದ್ರು ನಾವು ಅಲ್ಪಜ್ಞಾನಿಗಳೇ, ದೇವರ ವಿಷಯದಲ್ಲಿ ಅಲ್ಪಜ್ಞಾನಿಗಳೇ. ಬರೀ ದೇವರ ವಿಷಯದಲ್ಲ, ಶಾಸ್ತ್ರ ವಿಷಯದಲ್ಲೂ ಅಷ್ಟೇ. ಈಗ ವಿಶಾಲ ಸಾಗರ ಶಾಸ್ತ್ರ ಅಂದ್ರೆ
ನಾವು ಒಂದು ಪಾತ್ರೆಯಿಂದ ನೀರು ತಂದಂತೆ ನಮಗೆ ಎಷ್ಟು ದೊಡ್ಡ ಪಾತ್ರೆ ಹೊರಲಿಕ್ಕೆ ಸಾಮರ್ಥ್ಯ ಇದೆಯೋ ಅಷ್ಟೇ ಹೊರಲಿಕ್ಕೆ ಸಾಧ್ಯ, ಹೊರತು ಇಡೀ ಸಮುದ್ರದ ನೀರನ್ನ ಹೊತ್ತು ತಂದು ಬಿಡ್ತೀವಿ ಅಂದ್ರೆ ಆಗೋದೇ ಇಲ್ಲ. ಹಾಗೆ ಎಲ್ಲ ತಿಳುವಳಿಕೆಗಳು ಕೂಡ ಅದರಂತೆ. ಹಾಗೆ ಮುಖ್ಯವಾಗಿ ದೇವರ ಬಗ್ಗೆ ಕೂಡ ಆತರ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾನು ನಿಮ್ಗೆ ಹೇಳ್ತೇನೆ ಹೊರತಾಗಿ ಪೂರ್ತಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಶೌನಕಾದಿಗಳಿಗೆ ಸೂತ ಪುರಾಣಿಕರು ಹೇಳತಕ್ಕಂಥ ಮಾತು. ವ್ಯಾಖ್ಯಾನ ಓದಿಬಿಡ್ತೇನೆ. ಏವಂ ಯತ್ಸಿದ್ಧಯೇ ಜಗಜ್ಜನ್ಮಾದಿ ಕಾರಣತ್ವಂ ಬ್ರಹ್ಮಣಃ ಲಕ್ಷಣಂ ಅಭಿಹಿತಂ ತತ್ ಸಕಲ ಗುಣಪೂರ್ಣತ್ವಮೇವ ಲಕ್ಷಣಂ ಜ್ಞೇಯಂ. ಯತ್ಸಿದ್ಧಯೇ ಅಂದ್ರೆ ಏನ್ ನಮ್ಗೆ ಸಿದ್ಧವಾಗಬೇಕು? ಭಗವಂತನೇ ಸರ್ವೋತ್ತಮ ಅನ್ನೋದು ಸಿದ್ಧವಾಗಬೇಕು. ಅದಕ್ಕೋಸ್ಕರವಾಗಿ ಭಗವಂತನ ಒಂದು ಲಕ್ಷಣ ಅಂದ್ರೆ ಏನು? ಜಗಜ್ಜನ್ಮಾದಿ ಕಾರಣತ್ವ, ಜಗತ್ತಿನ ಜನ್ಮ ಸ್ಥಿತಿ ಲಯ ಇದಕ್ಕೆ ಕಾರಣನಾದವನು ಭಗವಂತ. ಇದು ಭಗವಂತನ ಕಾರಣ ಅಂದ್ರೆ ಏನು? ಸಕಲ ಗುಣಪೂರ್ಣತ್ವ, ಸಮಸ್ತ ಗುಣಪೂರ್ಣನಾಗಿದ್ದಾನೆ ಭಗವಂತ ಅನ್ನೋದು ಅವನ ಲಕ್ಷಣ, ಅವನ ಸ್ವರೂಪ. ತದೇವ ಪರಪದೇನ ಉಕ್ತಂ ಇತ್ಯಭಿಪ್ರೇತ್ಯ, ಅದನ್ನೇ ಪರ, ಭಗವಂತನನ್ನ ಪರ ಎಂಬುದಾಗಿ ಹೇಳುತ್ತಾರೆ. ಪರ ಅಂದ್ರೆ ಏನು? ಪರ ಅಂದ್ರೆ ಸರ್ವೋತ್ತಮ, ಅದನ್ನೇ ಪರ ಎಂಬ ಶಬ್ದ ಹೇಳುವಂಥದ್ದು. ಈ ಅಭಿಪ್ರಾಯದಲ್ಲಿ ಸೂತ ಪುರಾಣಿಕರ ಒಂದು ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಹಮಿತಿ ಶೌನಕಾದೀನ್ ಪ್ರತಿ ಸೂತವಚನಮೇತತು. ಶೌನಕಾದಿ ಮಹರ್ಷಿಗಳನ್ನು ಕುರಿತು ಪುರಾಣವನ್ನು ಉಪನ್ಯಾಸ ಮಾಡತಕ್ಕಂತಹ ಸೂತ ಪುರಾಣಿಕರು ಹೇಳತಕ್ಕಂಥ ಮಾತು. ಅಸ್ಯ ಅಂದ್ರೆ ಅಹಮ್ಮಿ ಪೃಷ್ಟೋಸ್ಯ, ಅಸ್ಯ ಅಂದ್ರೆ ಈ ಭಗವಂತನ, ಅಸ್ಯ ಹರೇಹೇ ಗುಣಾನು ವಕ್ತುಂ ಭವದ್ಭಿಃ ಪೃಷ್ಟ ಅಹಂ, ನಿಮ್ಮಿಂದ ಪೃಷ್ಟನಾದ ನಾನು. ಪೃಷ್ಟ ಅಂದ್ರೆ ಪ್ರತ್ಯಜ್ಞೀಪ್ಸಾಯ, ನಿಮ್ಮಿಂದ ಪ್ರಶ್ನಿಸಲ್ಪಟ್ಟಂತ ನಾನು. ದೇವರು ಅಂದ್ರೆ ಯಾರು, ಹೇಗಿದ್ದಾನೆ, ಅವನ ಸಾಮರ್ಥ್ಯ ಏನು, ಅವನ ಸಾಮರ್ಥ್ಯ ಏನು ಇತ್ಯಾದಿ ನಿಮ್ಮಿಂದ ಪ್ರಶ್ನಿಸಲ್ಪಟ್ಟಂತ ಅಹಂ ನಾನು. ಅತ್ರ ಆಚಕ್ಷ ಆತ್ಮಾವಗಮೋತ್ರ, ಅತ್ರ ಅಂದ್ರೇನು? ಈ ಭಗವಂತನ ವಿಚಾರದಲ್ಲಿ, ಹರಿಗುಣೇಶು ಯಾವಾನ್ ಅಂದ್ರೆ ಎಷ್ಟು, ಆತ್ಮಾವಗಮಃ ಆತ್ಮನಃ ಮಮ, ಆತ್ಮನಃ ಅವಗಮಃ ಆತ್ಮಾವಗಮಃ, ಆತ್ಮ ಅಂದ್ರೆ ತಾನು ಅಂತ ಅರ್ಥ. ನನಗೆ ಎಷ್ಟು ತಿಳುವಳಿಕೆ ಬಂದಿದೋ, ಮಮ ಅವಗಮಃ, ಅವಗಮ ಅಂದ್ರೆ ಜ್ಞಾನ ಎಷ್ಟು ಬಂದಿದೋ, ತಾವದೇವ ಆಚಕ್ಷೆ ಅಷ್ಟು ಮಾತ್ರ ಹೇಳ್ತೇನೆ. ಆಚಕ್ಷೆ ಅಂದ್ರೆ ಈಕ್ವಲ್ಸು, ವ್ಯಾಕರಿಷ್ಯೆ ವ್ಯಾಖ್ಯಾನವನ್ನ ಮಾಡ್ತೇನೆ, ದೇವರ ಬಗ್ಗೆ ಹೇಳ್ತೇನೆ. ಅಶಕ್ಯೆ ಅರ್ಥೆ ಯಥಾಶಕ್ತಿ ಪ್ರವೃತ್ತಿ ಮತ್ತಂ ಪ್ರಸಿದ್ಧಮಿತಿ ಈ ಶಬ್ದೇನ ಆಹ. ಅಂದ್ರೆ ಅಹಂ ಹಿ ಅಂತಿದೆ. ಹಿ ಅನ್ನೋ ಶಬ್ದ ಏನನ್ನು ಹೇಳ್ತಾ ಇದೆ ಅಂದ್ರೆ ಅಶಕ್ಯವಾದ ವಸ್ತು. ಅಶಕ್ಯವಾದ ವಸ್ತು ಅಂತ ಆದ್ಮೇಲೆ ಅಲ್ಲಿ ಪೂರ್ತಿ ಪ್ರಯತ್ನ ಮಾಡ್ಲಿಕ್ಕಾಗಲ್ಲ. ಅವ್ರಿಗೆ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಮಾಡ್ಲೇಬೇಕು. ಅದು ಉತ್ತಮವಾದದ್ದು ಅಂತಾದ್ರೆ, ಅಶಕ್ಯವಾದದ್ದು ಉತ್ತಮವಾದದ್ದು ಅಂತಾದ್ರೆ, ಅದು ನಮ್ಗೆ ಅಗತ್ಯವಾದದ್ದು ಅಂತಾದ್ರೆ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಮಾಡಬೇಕು, ಪಡಿಬೇಕು, ಅದನ್ನ ಪಡೆಯುವ ಪ್ರಯತ್ನ ಮಾಡಬೇಕು. ಅಶಕ್ಯೇ ಅರ್ಥೆ, ಅಶಕ್ಯವಾದ ವಿಷಯದಲ್ಲಿ ಯಥಾಶಕ್ತಿ ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಪ್ರವೃತ್ತಿ ಮತ್ತು ಪ್ರಸಿದ್ಧಂ, ಪ್ರವೃತ್ತಿ ಮಾಡುವಂತ ಪ್ರಸಿದ್ಧ ಅನ್ನೋದನ್ನ ಈ ಶಬ್ದೇನ ಹಿ ಎಂಬ ಶಬ್ದದ, ಅಹಂ ಹಿ ಎಂಬ ಈ ಶಬ್ದದಿಂದ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ತವಯೇವ ಯಾವತ್ ಗುಣಕಥನೆ ಶಕ್ತಿ ನಾಸ್ತಿ ವಿಪಸ್ಥಿತ ಅನ್ಯೇತು ಬ್ರೂಯು ಏವ ಇತಿ ಮುನಿ ಮನೋಗತಾಂ ಆಶಂಕಾಂ ಹಿ ಶಬ್ದಾರ್ಥಂ ವ್ಯಂಜಯನ್ ಏವ ಅಪನುದತಿ. ಸರಿ, ನಿಮಗೆ ಎಷ್ಟು ಸಾಮರ್ಥ್ಯ ಇದೋ ಅಷ್ಟು ನೀವು ಹೇಳಿ. ನಿಮಗೆ ಸಾಮರ್ಥ್ಯ ಇಲ್ಲಿದ್ರೇನಂತೆ, ಸಾಮರ್ಥ್ಯ ಇರತಕ್ಕಂಥ ಬೇರೆ ವಿಪಶ್ಚಿತರು ಅಂದ್ರೆ ಜ್ಞಾನಿಗಳಿದ್ದಾರೆ, ಅವರ ಹತ್ರ ಹೋಗಿ ಕೇಳುತ್ತೇವೆ. ಪೂರ್ತಿ ದೇವರ ಬಗ್ಗೆ ಅವರು ವರ್ಣನೆ ಮಾಡ್ತಾರೋ ಏನೋ ಅನ್ನೋ ಮತ್ತೆ ಸಂದೇಹ ಬರ್ಬೋದು ಶೌನಕಾದಿಗಳಿಗೆ. ಅದಕ್ಕೆ ಹೇಳುವಂಥದ್ದು, ಎಲ್ಲಾ ಜ್ಞಾನಿಗಳು ಅಷ್ಟೇ, ಬ್ರಹ್ಮದೇವರ ಪರ್ಯಂತರವಾಗಿ ಯಾರೂ ಕೂಡ, ಲಕ್ಷ್ಮೀ ದೇವಿಯು ಕೂಡ ದೇವರಕ್ಕೆ ಪೂರ್ತಿ ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ತವಯೇವ ಯಾವತ್ ಗುಣಕಥನೆ ಶಕ್ತಿ ನಾಸ್ತಿ, ನಿನಗೆ ಮಾತ್ರ. ಯಾವತ್ ಗುಣಕಥನ ಅಂದ್ರೆ ಯಾವತ್ ಶಬ್ದಕ್ಕೆ ಸಂಪೂರ್ಣ ಅಂದರ್ಥ, ಸಂಪೂರ್ಣವಾದ ಗುಣಗಳನ್ನ ಬಿಡಿಸಿ ಹೇಳಲಿಕ್ಕೆ ನಿಮಗೆ ಶಕ್ತಿ ಇಲ್ಲ. ವಿಪಶ್ಚಿತ ಅನ್ಯೇತು, ಬೇರೆ ಜ್ಞಾನಿಗಳಾಗಬೇಕಾದ್ರೆ ಬ್ರೂಯುಹು ಏವ ಹೇಳ್ತಾರೆ. ಇತಿ ಮುನಿ ಮನೋಗತ, ಮುನಿ ಅಂದ್ರೆ ಶೌನಕಾದಿ ಮುನಿಗಳು, ಅವರ ಮನಸ್ಸಿನಲ್ಲಿ ಇರುವಂತಹ ಆಶಂಕಾಂ ಪ್ರಶ್ನೆಯನ್ನು ಹಿಶಬ್ದಾರ್ಥಂ ವ್ಯಂಜಯನ್ನೇವ ಅಪುನರತಿ. ಅಹಂ ಹಿ ಎಂಬ ಶಬ್ದದ ಅಭಿಪ್ರಾಯವನ್ನ ಪ್ರಕಟಪಡಿಸ್ತಾ ಹೇಳುತ್ತಿದ್ದಾರೆ. ನಭ ಪತಂತ್ಯಾತ್ಮ ಸಮಂ ಪತತ್ರಿಣ ಎಂಬ ಶ್ಲೋಕ. ಯಥಾ ಪತತ್ರಿಣ, ಪತತ್ರಗಳು ಪಕ್ಷಿಗಳು, ಆತ್ಮ ಸಮಮೇವ ತಮ್ಮ ಶಕ್ತಿಯ ಆತ್ಮ ತಮ್ಮ ಅಂತರ್ಥ, ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ನಭಪತಂತಿ ಆಕಾಶವನ್ನು ಕುರಿತು ಹಾರ್ತಾವೆ, ಆಕಾಶದಲ್ಲಿ ಹಾರಾಡ್ತವೆ. ತಥಾ ವಿಪಶ್ಚಿತ ಅಂದ್ರೆ ಜ್ಞಾನಿಗಳು ಕೂಡ, ಜ್ಞಾನಿನೋಪಿ ಹರೇಹೇ ಗತಿ ಅಂದ್ರೆ ಅವನ ತಿಳುವಳಿಕೆ ಜ್ಞಾನ, ಸಮಂ ಆತ್ಮ ಸಮಮೇವ ವ್ಯಾಚಕ್ಷತೆ. ತತ್ರ ಹರೌ ಇತಃ ಅಧಿಕ ಗುಣಾಭಾವಾದೇವ ಉಪರಮ್ಯತೆ ಇತ್ಯೇವ ಕಿಂ ನ ಸ್ಯಾತ್. ಅಲ್ಲ, ದೇವರ ಬಗ್ಗೆ ನೀವೆಷ್ಟು ಹೇಳ್ತೀರಲ್ಲ,
ಒಂದಷ್ಟು ಹೇಳಿ ಮುಗಿಸ್ತೀರಾ ಅಂತ ಹೇಳಲ್ಲ. ಮತ್ತೆ ಯಾಕೆ ಹೇಳಲ್ಲ ಅಂದ್ರೆ ಇದ್ರಲ್ವ ಹೇಳೋದು, ಏನೂ ಇಲ್ಲ ಅದಕ್ಕೆ ಹೇಳಲ್ಲ. ಆತರ ಇಲ್ವಾ. ಹರೌ ಇತಃ ಅಧಿಕ ಗುಣ ಅಭಾವಾದೇವ. ನೀವೆಷ್ಟು ನಿರೂಪಣೆ ಮಾಡಿದ್ದೀರೋ, ನೀವಿರ್ಬೋದು, ಬೇರೆ ಯಾವುದೇ ದೇವತೆಗಳಿರ್ಬೋದು, ಬೇರೆ ಯಾವುದೇ ಮುನಿಗಳಿರ್ಬೋದು, ಅವರೆಷ್ಟು ಹೇಳಿದ್ದಾರೋ ಅಷ್ಟೇ ಗುಣ. ಅದು ಬಿಟ್ಟು ಬೇರೆ ಗುಣಗಳೇ ಇಲ್ಲ, ಅದಕ್ಕೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಉಪರಮ್ಯತೆ ಅಲ್ಲಿ ನಿಲ್ಸೋದು ಯಾಕೆ ನೀವು ಅಂದ್ರೆ ಅಷ್ಟೇ, ಇನ್ನು ಹೇಳಲಿಕ್ಕೆ ಏನಿಲ್ಲ ಅಲ್ಲಿ. ಇತ್ಯೇವ ಕಿಂ ನ ಸ್ಯಾತ್, ಹೀಗಾಗ್ಬೋದಲ್ವಾ, ಇನ್ನೂ ಇದೆ ನಮಗೆ ಹೇಳಲಿಕ್ಕೆ ಗೊತ್ತಿಲ್ಲ ಅಂತ ಯಾಕಾಗ್ಬೇಕು ಅಂತ ಹೇಳಿದ್ರೆ, ವಿಷ್ಣುಗತಿ ವಿಷ್ಣು ವಿಷ್ಣು ಶಬ್ದ ಏನು, ವಿಶಲ್ರು ವ್ಯಾಪ್ತು ವಿಶ್ವಂ ವಿಷ್ಣು ವಷಟ್ಕಾರ. ವಿಷ್ಣು ಅಂದ್ರೆ ಎಲ್ಲ ಕಡೆ ವ್ಯಾಪಿಸಿಕೊಂಡು ಇರತಕ್ಕಂಥ ಭಗವಂತ. ದೇವರಿಲ್ಲದೆ ಇರತಕ್ಕಂಥ ಜಾಗ ಬೇಕಾದಷ್ಟಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ಇನ್ನು ದೇವರು ಎಲ್ಲ ಕಡೆ ಇದ್ದಾನೆ. ನಮಗನ್ಸತ್ತೆ ದೇವರು ಇಲ್ಲದೆ ಇರತಕ್ಕಂಥ ಜಾಗ ಬೇಕಾದಷ್ಟಿದೆ, ಇಷ್ಟು ದೊಡ್ಡ ಜಗತ್ತಿನಲ್ಲಿ ದೇವರು ಎಲ್ಲ ಕಡೆ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಅನ್ಕೊಂಡ್ಲೇಬಾರದು. ದೇವರು ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ದೇವರು ಇಲ್ಲದ ಜಾಗ ಅಂತ ಎಲ್ಲೂ ಇಲ್ಲ, ದೇವರು ಎಲ್ಲ ಕಡೆ ಇದ್ದಾನೆ. ಹೀಗೆ ವ್ಯಾಪ್ತಸ್ಯ ದೇಶತಃ ಕಾಲತಃ ಗುಣತಶ್ಚ. ಭಗವಂತನ ವ್ಯಾಪ್ತಿ ಅಂದ್ರೆ ಮೂರು ತರ. ದೇಶತಃ ವ್ಯಾಪ್ತ, ಎಲ್ಲ ಪ್ರದೇಶದಲ್ಲೂ ದೇವರಿದ್ದಾನೆ. ಕಾಲತಃ ವ್ಯಾಪ್ತ, ಎಲ್ಲಾ ಕಾಲದಲ್ಲೂ, ಭೂತ ಭವಿಷ್ಯತ್ ವರ್ತಮಾನ, ಅದು ಎಲ್ಲಾ ಕಾಲದಲ್ಲೂ ಭಗವಂತ ಇದ್ದಾನೆ. ಗುಣ, ಯಾವುದೇ ಗುಣಗಳು ತೆಗೆದುಕೊಂಡ್ರೂ ಕೂಡ ಸದ್ಗುಣಗಳು ಅಂದ್ರೆ ಭಗವಂತನಲ್ಲಿ ಇದ್ದೇ ಇದೆ. ಇತಿ ತ್ರಿವಿಧ ವ್ಯಾಪ್ತಿ ಮತಃ ಗತಿಂ ಇತ್ಯರ್ಥಃ. ವಿಷ್ಣೋ ಗತಿಂ, ಭಗವಂತನ ಗತಿ ಅದನ್ನ ಪೂರ್ತಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಮೂರು ರೀತಿಯಾದ ಗತಿ. ಅತಯೇವ ವ್ಯಾಪ್ತಸ್ಯ ಆಕಾಶಸ್ಯ ಏವ ದೃಷ್ಟಾಂತೀಕರಣಮಿತಿ. ಹಾಗಾಗಿ ವ್ಯಾಪ್ತ, ಭಗವಂತ ಆಕಾಶದಂತೆ ವ್ಯಾಪ್ತ, ಆಕಾಶವನ್ನು ಮೀರಿದ ವ್ಯಾಪ್ತಿ ಭಗವಂತನದ್ದು. ಹಾಗಾಗಿ ನಾವು ದೇವರ ಬಗ್ಗೆ ಪರಿಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥದ್ದು ಒಟ್ಟು ಇದರ ಅಭಿಪ್ರಾಯ. ಭವದ್ಭಿಹಿ, ನಿಮ್ಮಿಂದ, ಪೃಷ್ಟ ಪ್ರಶ್ನೆ ಮಾಡಲ್ಪಟ್ಟ, ಅಂದ್ರೆ ದೇವರ ಬಗ್ಗೆ ತಿಳುವಳಿಕೆ ಕೊಡಿ ಎಂಬುದಾಗಿ ಪ್ರಶ್ನಿಸಲ್ಪಟ್ಟಂತಹ ಅಹಂ ಹಿ ನಾನಾದರೂ ಅಸ್ಯ ಭಗವಂತನ ಆತ್ಮಾವಗಮ ಅಸ್ಯ ಈ ಭಗವಂತನ ಗುಣಗಳನ್ನು ಆತ್ಮಾವಗಮ ತನಗೆ ತಿಳುವಳಿಕೆ ಯಾವಾನ್ ಎಷ್ಟು ಬರುತ್ತದೋ ತಾವಾನ್ ಇಟ್ಕೊಂಡು ತಾವಾನ್ ಅಷ್ಟನ್ನು ಅತ್ರ ಆಚಕ್ಷಿ ಈ ಭಗವಂತನ ವಿಚಾರದಲ್ಲಿ, ಅತ್ತಂದ್ರೆ ಅಸ್ಮಿನ್ ವಿಷಯ ಈ ಭಗವಂತನ ವಿಚಾರದಲ್ಲಿ ಆಚಕ್ಷೆ ಹೇಳುತ್ತೇನೆ. ಯಾವ ರೀತಿಯಲ್ಲಿ ಪತತ್ರಿಣ ಪಕ್ಷಿಗಳು ಆತ್ಮ ಸಮಂ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಭಃ ಪತಂತಿ ಆಕಾಶವನ್ನು ಕುರಿತು ಹಾರುತ್ತಾವೋ, ತಥಾ ಅದೇ ರೀತಿಯಲ್ಲಿ ವಿಪಶ್ಚಿತ ಜ್ಞಾನಿಗಳು ವಿಷ್ಣು ಆತ್ಮ ಸಮಂ ತಮ್ಮ ತಮ್ಮ ಜ್ಞಾನದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಷ್ಣುಗತಿಂ ಭಗವಂತನ ಗತಿಯನ್ನ, ಭಗವಂತನ ಜ್ಞಾನವನ್ನ ವದಂತಿ ಹೇಳುತ್ತಾರೆ. ಯಾರೂ ಕೂಡ ಪೂರ್ತಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಹಂ ಹೇ ಪೃಷ್ಟೋಸ್ಯ ಗುಣಾನ್ ಭವದ್ಭಿಃ ಆಚಕ್ಷ ಆತ್ಮಾವಗಮೋತ್ರ ಯಾವಾನ್ ನಭಃಪತಂತ್ಯಾತ್ಮ ಸಮಂ ಪತತ್ರಿಣಃ ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ. ಈ ಕೃಷ್ಣಾರ್ಪಣಮಸ್ತು.